ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದು ಡೇ 2 ಆಫ್ ಮಹಾರಾಷ್ಟ್ರ ಟೂರ್. ನಮ್ಮ ಮಹಾರಾಷ್ಟ್ರ ಟೂರ್ 2ನೇ ದಿನದ್ದು ವ್ಲಾಗ್ ಆಗಿರುತ್ತಿದ್ದು. ಆ್ಯಂಡ್ ನಾವು ಸೆಕೆಂಡ್ ಡೇ ನಾನು ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪಂಡ್ರಾಪುರದಿಂದ. ಫಸ್ಟ್ ಡೇ ನಾವು ತುಳಜಾಪುರ ದೇವ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಪಂಡ್ರಾಪುರಿಗೆ ಹೋದ್ವಿ. ಪಂಡ್ರಾಪುರಲ್ಲೇ ನಮ್ಮ ಹಾಲ್ಟಿಂಗ್ ಇದ್ದಿದ್ದು. ಸೊ ಪಂಡ್ರಾಪುರಲ್ಲಿ ನೈಟ್ ಸ್ಟೇ ಆಗಿ ಬೆಳಗ್ಗೆ ಪಾಂಡುರಂಗ ವಿಠಲನ ದರ್ಶನ ಮಾಡೋಣ ಅಂತ ನಾವು ಇವಾಗ ಹೊರಟಿದ್ದೀವಿ ದೇವಸ್ಥಾನದ ಹತ್ರ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ನಾವು ಟೆಂಪಲ್ಗೆ ಸ್ವಲ್ಪ ನಡ್ಕೊಂಡೇ ಹೋಗಬೇಕಾಯ್ತು, ಬಿಕಾಸ್ ನಮ್ಮದು ಇನೋವಾ ಕ್ರಿಸ್ಟಾ ಕಾರ್ 4 ವೀಲರ್ಸ್ ಎಲ್ಲ ಬಿಡೋಲ್ಲ ಅಂತ ನಾವು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲೇ ಹೋದ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನನ್ನ ತಮ್ಮಂಗೆ ಪಾಂಡುರಂಗನ ಥರನೇ ಇಲ್ಲಿ ಇದೆ ಗಂಧ ಎಲ್ಲ ಇಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಇಟ್ಕೊಂಡು ಇವಾಗ ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವೇ, ನಿಜ ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ನಾನು ಲಾಸ್ಟ್ ಟೈಮ್ ಕೂಡ ಟೆಂಪಲಿಗೆ ಬಂದಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀನಿ. ಬಟ್ ಆವಾಗಿಂತ ಇವಾಗ ದರ್ಶನ ತುಂಬ ಚೆನ್ನಾಗಾಯಿತು. ಯಾವ ರೀತಿ ಅಂದರೆ ನಮಗಾಗಿದ್ದು, ನಾವು VIP ಟಿಕೆಟ್ ತೊಗೊಂಡಿದ್ವಿ. ಸೊ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ವಿ ಗೈಸ್. ನಾವು ನೋಡ್ತಾ ಇರ್ಬೋದು ನೀವು, ಅಲ್ಲಿ ಕೂರಿಸಿದ್ರು ನಮಗೆ. ಆ್ಯಂಡ್ ಫೈನಲಿ ನಾವು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಪಾದ ಮುಟ್ಟಿ ಪಾಂಡುರಂಗನ ದರ್ಶನ ನಾವು ಮಾಡಿದ್ದು ಅದೆಷ್ಟು ಪುಣ್ಯ ಅಲ್ವಾ. ಪಾಂಡುರಂಗನ ಪಾದ ಮುಟ್ಟಿ ದರ್ಶನ ಮಾಡಿದ್ದು ನಾವು. ಆ್ಯಂಡ್ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಫೈನಲಿ ಪಂಡ್ರಾಪುರಲ್ಲಿ ಪಾಂಡುರಂಗನ ದರ್ಶನನೆಲ್ಲ ಮುಗಿಸ್ಕೊಂಡು ಈಗ ನಾವು ಸ್ವಲ್ಪ ಟಿಫನ್ ಮಾಡೋಣ ಅಂತ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಹೋಗ್ತಾ ಇರೋ ಪ್ಲೇಸ್ ಬಂದು ಶನಿ ಸಿಂಗಾಪುರ್. ಶನಿ ಮಹಾತ್ಮ ದೇವರು ಏನಂತಾರೆ ಅವರಿಗೆ ಡೆಡಿಕೇಟ್ ಆಗಿರುವಂತಹ ಜಾಗ ಇದು. ತುಂಬ ಸತ್ಯವಾದಂತಹ ಜಾಗ ಇದು. ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿ ಇಲ್ಲಿ ಏನು ಕಾಣಿಸ್ತಿದೆ ಗೊತ್ತಾ, ಅದೇ ದೇವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಶನ್ಮಾತ್ಮ, ಶನೇಶ್ವರ ದೇವರು. ಆ್ಯಂಡ್ ಇದಕ್ಕೆ ಅಲ್ಲಿ ಯಾರೇ ಹೋದ್ರೂ ಸಹ ಎಣ್ಣೆನಲ್ಲಿ ಅಭಿಷೇಕ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವೇ, ಕೆಲವರು ಟಿನ್ಗಟ್ಟಲೆ ಎಣ್ಣೆಯಲ್ಲಿ ಅಭಿಷೇಕ ಮಾಡ್ತಾರೆ. ತುಂಬ ಪವರ್ಫುಲ್ ದೇವ್ರು ಇದಂತೂ. ಸೊ ನೀವು ಅಲ್ಲಿ ಏನೇ ಕೇಳಿಕೊಂಡ್ರೂ ನೆರವೇರುತ್ತೆ ಅಂತ ಹೇಳ್ತಾರೆ ಗೈಸ್. ಅದು ಸತ್ಯ. ಅದು ಶನೇಶ್ವರ ಸುಮ್ಮನೆ ಅಲ್ಲ, ತುಂಬ ಪವರ್ಫುಲ್. ಆ್ಯಂಡ್ ಅಷ್ಟೇ ಕೋಪಿಷ್ಟ ದೇವರು ಅವರು. ಈ ಕರ್ಮ ಮಾಡಿರೋರಿಗಂತೂ ಸುಮ್ಮನೆ ಬಿಡೋದೇ ಇಲ್ಲ ಬಿಡಿ. ಕರ್ಮ ಫಲದಾತ. ನಾವು ಮಾಡಿರೋ ಎಲ್ಲ ಕರ್ಮಗಳನ್ನು ಅನುಭವಿಸ್ಲೇಬೇಕು. ಅದಕ್ಕೆ ಅಧಿಪತಿ ಶನೇಶ್ವರ ಅಂತಲೇ ಹೇಳ್ಬೋದು. ಶಿಕ್ಷೆ ಕೊಟ್ಬಿಡ್ತಾರೆ. ಅದಕ್ಕೆ ಯಾರೂ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಮೋಸ ಮಾಡೋಕ್ಕೆ ಹೋಗ್ಬೇಡಿ. ಒಬ್ರಿಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸೋಣ. ಆ ದೇವರ ಆಶೀರ್ವಾದ ನಿಮ್ಮ ಮೇಲೂ ಇರಲಿ. ಸೊ ಫೈನಲಿ ನಮ್ಮ ಶನೇಶ್ವರನ ದರ್ಶನನೂ ಮುಗಿಸ್ಕೊಂಡು ಆಂಜನೇಯ ದರ್ಶನ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟು ಹೋಗ್ತಾ ಇರೋ ಪ್ಲೇಸ್ ಬಂದು ಕೃಷ್ಣೇಶ್ವರ. ನೋಡಿ ಎಷ್ಟು ನಾವು ಟಯರ್ಡ್ ಆಗೋಗಿದ್ದೀವಿ ಅಂತ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಕೃಷ್ಣೇಶ್ವರಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಲಂಚ್ ಮಾಡ್ಕೋತಾ ಇದ್ದೀವಿ. ಸೊ ಫೈನಲಿ ಲಂಚೆಲ್ಲ ಆಗಿದೆ. ಇವಾಗ ನಾವು ಬಂದಿರೋದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಗೈಸ್. ಅದು ಮಹಾರಾಷ್ಟ್ರದಲ್ಲಿರುವಂತಹ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಅಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ವೀಡಿಯೋ ಎಲ್ಲ ಒಳಗಡೆ ಮಾಡ್ಕೊಳಕ್ಕೆ ಬಿಡೋಲ್ಲ. ಆ್ಯಕ್ಚುಲಿ ಮೊಬೈಲ್ ಅಲವ್ ಇರಲಿಲ್ಲ. ನಾನಿದು ಬರೀ ಔಟ್ಸೈಡ್ ಮಾಡ್ತಾ ತೆಗ್ದಿರೋದು ವೀಡಿಯೋ. ನಾವು ಆ ಲಿಂಗನ ಮುಟ್ಟಿ ಅಭಿಷೇಕ ಮಾಡಿದ್ವಿ ಜ್ಯೋತಿರ್ಲಿಂಗಗೆ. ತುಂಬ ಅಂದರೆ ತುಂಬ ಏನೋ ಒಂಥರ ಮನ್ಸಿಗೆ ಖುಷಿ. ಸೊ
ಅಲ್ಲಿ ದರ್ಶನನೆಲ್ಲ ಮುಗಿಸ್ಕೊಂಡು ನಾವಿವಾಗ ಶಿರ್ಡಿ ಹತ್ರ ಹೋಗ್ತಾ ಇದ್ದೀವಿ. ಶಿರ್ಡಿನಲ್ಲಿ ನಮ್ಮದು ನೈಟ್ ಸ್ಟೇ ನಾವು ತೊಗೊಂಡಿದ್ದು. ಸೊ ಫೈನಲಿ ನಾವು ಶಿರ್ಡಿ ರೀಚ್ ಆಗಿದ್ದೀವಿ ಗೈಸ್, ನೋಡ್ತಾ ಇರ್ಬೋದು ನೀವೇ. ಸೊ ಫೈನಲಿ ನಾವು ನಮ್ಮ ರೂಮಿಗೆ ಬಂದಿದ್ದೀವಿ ಗೈಸ್. ಹೋಟೆಲೆಲ್ಲ ಹೇಗಿದೆ ಅಂತ ನಾನು ಸೆಕೆಂಡ್ ಡೇನಲ್ಲಿ ತೋರಿಸ್ಲಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು ಅಂತ. ಸೊ ನಾನು ಅದನ್ನು ಥರ್ಡ್ ಡೇನಲ್ಲಿ ತೋರಿಸಿದ್ದೀನಿ. ಸೊ ಎಸ್ ಗೈಸ್, ಸೆಕೆಂಡ್ ಡೇ ವ್ಲಾಗ್ ಇಷ್ಟ ಆಗಿರೋದ್ರಿಂದ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH Vlogs ಯೂಟ್ಯೂಬ್ ಚಾನಲ್. ಡೇ 3 ಆಫ್ ಮಹಾರಾಷ್ಟ್ರ ಟೂರ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.